ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತು ಮನೆಗೆ ಹೋಗಿಲ್ಲ, ಪ್ಲಾನ್ ಆಗ್ತಾ ಇದೀವಿ ಗೈಸ್. ನೆಕ್ಸ್ಟು ಫ್ಯೂಚರ್ ಏನಾದರೂ ಆಗಬೇಕು ಅಂತ, ಅದಕ್ಕೆ ಇವ್ರ ಮನೆಗೆ ಈಗ ಸೆಟ್ಲ್ ಆಗ್ಬಿಟ್ಟಿದ್ದೀನಿ. ನಮ್ಮ ಮನೆಗೆ ಹೋಗಿಲ್ಲ, ಏನೋ ಮಾಡ್ತೀನಿ ನೋಡಿ ಬಂದು ಬರ್ರಿ. ನೆಕ್ಸ್ಟ್ ಅದು ಏನು ಅಂತ ಗೊತ್ತಿಲ್ಲ, ಪೂರ್ತಿ ಬ್ಲಾಗ್ನ ನೋಡ್ರಿ. ಏನಾದರೂ ಒಂಥರ ಎಕ್ಸೈಟ್ಮೆಂಟ್ ಆಗಿರ್ತದೆ, ತೋರಿಸ್ಕೊತ ಹೋಗ್ತೀನಿ. ಮದುವೆ ಒಂದೇ ಕತೆ ಒಳ್ಳೆ ಹೋಟ್ಲ್ ಅಂತ ಇಟ್ಬಿಟ್ರಂತೂ. ನೆಕ್ಸ್ಟ್ ಏನೋ ಇದು ಏನು ಸರ್ ಮಾಡಿದೆ, ಇದು ಏನು ಸರ್ ಮಾಡಿರೋದು? ಉತ್ತರ ಕರ್ನಾಟಕ ಸ್ಪೆಷಲ್ ಬಜ್ಜಿ ಇದು. ಮೆಣಸಿನ್ಕಾಯಿ ತೋರಿಸ್ತೀನಿ ನೋಡಿ, ಯಾವ ಥರ ಮೆಣಸಿನ್ಕಾಯಿ, ಚೋಟ ಮೆಣಸಿನ್ಕಾಯಿ. ನೀನು ಬೇರೆ ಥರ ಬರೋಕ್ಕೆ ನಾನು ಮೋಸ್ಟ್ ಯಾಕೋ ನೀನು ಈ ಥರ ಆಗುತ್ತೆ, ಮಿಸ್ಟೇಕ್ ಮಾಡ್ಬಿಟ್ಟಿದ್ದೆ ಐ ಟಿ ಎಂಪ್ಲಾಯಿ. ಹಾಂ, ರಾಂಗ್ ಪರ್ಸನ್ ಯೂಸ್ ಮಾಡ್ಕೊಂಡಿದ್ದೀವಿ ನೀನು. ಎಲ್ಲ ಒಂದೇನು ಮಟ್ಟಿಗೆ ಒಳಗೆ ಅಷ್ಟು ಜಾಸ್ತಿ ಹಾಕಿಲ್ಲ. ಮತ್ತೆ ಒಂದು ಮಟ್ಟ ಯಾರಿಗಂತ ಹಾಕಿದ್ದನ್ನು ಸುಮ್ಮನೆ ಅದು ಹೊಡೆದೆಲ್ಲ ಸ್ಪ್ರೆಡ್ ಆಗುತ್ತೆ. ಹೌದಾ? ಸ್ವಲ್ಪ ಟೇಸ್ಟ್ ಎಲ್ಲರಿಗೂ ಒಂದು ಬರೋಗ್ತಾನೆ ಮೊಟ್ಟೆ ಅದು. ಹಂಗೂ ಅದಾವೆ. ಮತ್ತೆ ಏನು ಬೆಳಗ್ಗೆ ಮೊಟ್ಟೆ ತಿಂತಾರೆ ಡೈಲಿ ದಿವಸಕ್ಕೊಂದು 2 ಮೊಟ್ಟೆ ತಿನ್ಬೇಕು ಅಂತೀಯ? ಜಾಸ್ತಿ ತಿಂದು ಬೇರೆ ಏನೇನಾಗುತ್ತೆ ಜಾಸ್ತಿ ತಿನ್ನಬಾರ್ದು. ಯಾಕೆ ಹೇಳ್ತೀನಿ ಅದನ್ನೇ ಇವಾಗ. ಸರಿ ಆಯ್ತು, ತಿನ್ಬಿಟ್ಟು ಹೊಡ್ತೀನಿ ಬೇಗ. ಕಣ್ಗಿಣ್ಣೆಲ್ಲ ಬಿಟ್ರೆ ಅದೇನು ನಾನು ಮಾಡೋಕ್ಕಲ್ಲ. ಅಲ್ಲಿ ಏನು ಲುಕ್ ಕೊಡ್ತೀಯ ನೋಡು. ನಮ್ಮ ಮನೆಗೆ ನಮ್ಮ ಅಪ್ಪ ಮುಪ್ಪ ಅಲ್ಲಿ ಇಬ್ಬರೇ ಒದ್ದಾಡ್ತಾ ಇರ್ತಾರಲ್ಲಿ. ಇವನು ಗಾಯ್ಸ್, ಇವನು ಹೋಗಿ ಏನದು ಬೆಳಗ್ಗೆ ಎದ್ದು ದನ ಹೊರಗೆ ಕಟ್ಟಿ ಆಕ ಹೊರಗೆ ಕಟ್ಟಿ ಹಾಲು ಕರೆದು ಬಲು ಮಾಡ್ತಾನೆ. ಅದಕ್ಕೆ ಅವರು ಏನಾದ್ರು ಮಾಡೇ ಮಾಡ್ತೀನಿ ಕಣ, ಸೈಡಿಗೆ ಅಷ್ಟು ಮಾಡಲಿಲ್ಲ ನಾನು. ಮಧು, ಇಲ್ಲಿ ಅಡುಗೆ ಮನೆಗೆ ಒಂದು ಮ್ಯಾಟ್ ತಂದು ಹಾಕು. ಆಮ್ಲೆಟ್ ಬೇಕಾ? ಯಾವ ಆಮ್ಲೆಟ್ ಬಣ್ಣ ನೀನು ಜಲ್ದಿ ಕೊಡಪ್ಪ, ನಾನು ನೋಡ್ತೀನಿ ತಿಂದು. ನಾನು ನೀನು ರುಕ್ ಕೊಟ್ಟರು ಇರಲ್ಲ, 5 ನಿಮಿಷಕ್ಕೆ ಜಾಗ ಖಾಲಿ ಮಾಡಿದೆ. ಇವಾಗ ಮಳೆ ಬರೋಂಗೆ ಆಗಂತ ನೋಡ್ತೀನಿ. ಫಸ್ಟು 90% ಬರೋಲ್ಲ, ಒಂದು 50% ಅಂದ್ರೆ ಹೊಡ್ತೀನಿ ಇವಾಗ. ನೆಕ್ಸ್ಟ್ ಬೆಳಗ್ಗೆ ತಿಂದಿದ್ದು ಮತ್ತೆ ತಿರ್ಗಿ ಊಟ ಇವಾಗ. ಆದರೂ ಖುಷಿಯಾಗಿ ಏನಪ್ಪ ಅಂತಂದರೆ 2-3 ಥರ ವೆರೈಟಿ ಇರ್ತಾವೆ, ಅದೇ ಖುಷಿ ಇದ್ರಾಗೆ. ಇದು ಕೊಡ್ಲಾ? ಇಲ್ಲೇ ಒಂದೇ ಸಾಕು ಬೇಡ. ಎರಡು ಕಣ ನನಗೆ 2 ಮೇಲೆ ಹಾಕ್ಬಿಡ ನೀನು. ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ, 2 ಹಾಕೋಣ ಸೈಡಿಗೆ ಹೇಳ್ತೀನಿ. ಬೇಡ, ಆಮೇಲೆ ಬೇಕಾದ್ರೆ ಹಾಕ್ಕೊಂತೀನಿ. ನೀವು ಎಷ್ಟು ಹಾಕಿರ್ತೀನಿ ಸಾಕು ಅಷ್ಟೇ, ಏನು ತರಕ ಬೇಡ. ನೆಕ್ಸ್ಟ್ ಫೈನಲಿ ಊಟ. ಬೆಳಗ್ಗೆ ನಾಷ್ಟ ತಿಂದ ಇವಾಗ ಡೈರೆಕ್ಟ್ ಊಟ. ಹಂಗಾಗಲ್ಲ ರೀ, 7 ಗಂಟೆಗೆ ಹೋಗಿ 4 ಗಂಟೆ ಎತ್ತಿ ನಾನು. ಬೆಳಗ್ಗೆ ಎದ್ದೊಳಗೆ 8 ಗಂಟೆ ಕಂಡ್ರಿ ನಾನು ಎಬ್ಬಿಸ್ತೀನಿ. ಬೇಡ, ಗುಂಡೆ ಮೇಲೆ ಹೊಡೆದು ಎಬ್ಬಿಸ್ತೀನಿ. ಆಮೇಲೆ ನಿದ್ಗಂಡು ಹೋಗಿ ಉದ್ಕೊಂಡ್ಬಿಡ್ತೀನಿ. ನೀನು ಗೊತ್ತಬೇಕಾದ್ರೂ ಯಾರು ಇರಲ್ಲ ಅವಾಗ. ಯಾಕೆ ಸೀದಾ ಮನೆಗೆ ಹೋಗಿ ಬೀಳ್ತೀಯ. ಲೈಟ್ ಕಂಬ ಕೂತ್ಕೊಂತೀನಿ ಹೋಗಿ. ಇವಾಗಪ್ಪ ಚೆನ್ನಾಗಿ ಟ್ರಾಫಿಕ್ ನೋಡಿದ್ರೆ ಮಂಜಣ್ಣ ಬ್ಯಾಡಣ್ಣ. ನೆಕ್ಸ್ಟ್ ಟೈಮ್ 6:30 ಇವಾಗ ಹೊರಟ್ರೆ 8 ಗಂಟೆ ಮನೆಗೆ ಹೋಗ್ತೀನಿ. ಮತ್ತೆ ಕೇಳು ಪಚ್ಚಿ ಕೂತ್ಕ. ಪಚ್ಚಿ ಹೊಡಿಲ್ಲ ಪಚ್ಚಿ, ನನ್ನ ಲಗೇಜ ನಾನು ಮುದಿ ಕೆಲಸಂತೂ ಮಾಡ್ಕೊಳ್ಳಿಲ್ಲ. ನೀನು ಇಬ್ಬರಲ್ಲಿ ಒಬ್ಬರು ಕಳಿಸ್ಲಿಲ್ಲ. ಕಳಿಸ್ತೀನಿ ಅಂತ ಹೇಳಿಲ್ಲ ಇವತ್ತು, ಅದಕ್ಕೆ ಫೈನಲ್ ಮಾಡೋಣ. ಬರೋಣ ಹೋಗ್ಬೇಕಾದ್ರೆ ನಗ್ನಾಗ್ತಾ ಖುಷಿಯಿಂದ ಕಟ್ಕೊಡ್ಬೇಕು ಇವಾಗ. ಬಾ ನನಗೆ ನೀನೇ ಮಾಡಿ ಹೋಗಿ, ನನಗೆ ಬೇಡ ಅದು. ಟ್ರಾಫಿಕ್ ಜಾಸ್ತಿ ಇರುತ್ತೆ ಮಂಜ. ಇವತ್ತು ಹೋಗೋಕ್ಕೆ ಆಗಲ್ಲ. ಇವಾಗ ನಾವು ಬಂದ್ವಲ್ಲ, ಅದಕ್ಕಿಂತ ಹೆವಿ ಟ್ರಾಫಿಕ್. ಹೋಗು. ಥ್ಯಾಂಕ್ ಯು ಸೋ ಮಚ್. ಖುಷಿಯಿಂದ ಕಳಿಸ್ಕೊಡ್ರಿ. 8 ಗಂಟೆ ಮನೆಗೆ ಇರ್ತೀನಿ. ಬರೋಣ. ಕೀ ಎಲ್ಲ ಬಿಟ್ಟೆ ಕಂಡ್ರಿ ನಾನು. ಬೆಳಗ್ಗೆ ಹೋದ್ರೆ ಅಲ್ಲಿ ಮನೇಲಿ ಕಡಿತಾರೆ ನಾನು. ಬರೋಣ, ತೆಗೆದು ಹಿಡ್ಕೊ. 2 ನಿಮಿಷ ಹೇಳ್ತೀನಿ. ಮನೆಗೆ ಕಳ್ಸೋದು ಏನಿದೆ, ತವ್ರ ಮನೆಗೆ ಕಳ್ಸ್ಬೇಕಾರೆ ಸಾಂಬಾರು ತೊಗೊಂಡು ಯಾವ ಸಾಂಬಾರು ಬೇಡ, ಬರಪ್ಪ ಮಾಡಿರ್ತಾರೆ. ಬರೋಣ. ಟಾಟಾ, ಬಾಯ್. ನಿಮ್ಮ ಡಾಕ್ಟ್ರ್ ಕೇಳಿದೆ ಅಂತ ಹೇಳ್ರಿ, ಇಷ್ಟೇ ಟ್ರಾನ್ಸ್ಫರ್ ಮಾಡೋಕೆ ರೆಡಿ ಮಾಡ್ಕೊಂಡಿರ್ತೀನಿ. ಬೇರೆ ಬರೋಣ, ಇರ್ತದ ಆರಾಮ ಗಟ್ಟಿಗೆ ಹೋಗಿ ಅಂತ ಹೇಳಿ. ಟಾಟಾ, ಬಾಯ್. ಏನು ಪರವಾಗಿಲ್ಲ, ಅದಾದ್ಮೇಲೆ ತಗೊಂಬ. ಇನ್ನೊಂದು ಐದು ಕಾಣ ಅಂತ ಅದು ಇನ್ನೇ ಎಕ್ಸಾಮ್ ಟೈಮ್ ಅಷ್ಟೇ ಯೂಸ್ ಆಗೋದು ಅದು. ತಗೊಂಬರ್ತೀನಿ ನೆಕ್ಸ್ಟು. ಹುಷಾರು ಹೋಗ್ಬಿಟ್ಟು ಫೋನ್ ಮಾಡಿ. ಬಾಯ್. ಬೆಳಿಗ್ಗೆ ಹೋಗು ಅಂತ ಹೇಳಿದ್ರೆ ಗಾಯಸ್ ಏನು ಮಾಡಿದ್ರು ಗೊತ್ತಾಯಿಲ್ಲ. 6 ಗಂಟೆ ಅಲ್ಲಿ ಹೋಗಿ ಮನೇಲಿ ಕಾಯ್ತಿರ್ತಾರೆ. ಪರವಾಗಿಲ್ಲ, ಇವಾಗ ಹೋದ್ರು ಆರಾಮಾಗಿ ಓದ್ತಾನೆ. ಬಟ್ ಇವಾಗ ಟ್ರಾಫಿಕ್ ಇರುತ್ತಲ್ಲ ಅಂತ ಅಷ್ಟೇ. ಹೋಗಪ್ಪ, ಇನ್ನೂ ಬೆಳಕೈತೆ, ಬರ್ತೀನಿ ಗಾಯ್ಸ್. ಹೋಗಿ ಫೋನ್ ಮಾಡ್ತೀನಿ. ಹಾಂ ಅಲ್ಲ ಕಣ, ಏನಾದ್ರು ಬಿಟ್ಟೇ ಇಲ್ಲಿ. ಏನು ಬಿಟ್ಟಿಲ್ಲ ನಾಳೆ ಕೆತ್ಕೊಂಬ. ಹಾಂ ಬಾಯ್. ಒಳಗೆ ಬರೋಕ ಬೇಡ ಹೇಗೆ ನಡೀತದೆ ಹೇಗೆ ಅದು ಮಾಡ್ತೀವಿ ಕಣ್ಣ. ತುಪ್ಪ ನಿಮಗೆ ಯಾರು ಹೋಗಿದ್ದಾರೆ? ಯಾರು ಈಗ ಮುಗಿತು ಇದು ಮಾಡ್ತದೆ ಜೀವ್ಲಾಗ ನಿಮಗೆ. ಯಾರು ಮಾಡ್ತಾರೆ? ಮೊಣ್ತಿನ ಕ್ಯಾಕ್ ತುಪ್ಪ ಅಂತ ಉಗಿಲಿ. ಯಾರು ಹೋಗಿತಾರೆ? ಉಗಿ ಮಾಡ್ತೈತಿ. ಏನಕ್ಕೆ ಅಪ್ಪ ಇನ್ನೂ ಹುಷಾರಾಗಿಲ್ವಾ? ಯಾವ ಹುಷಾರಿಲ್ಲ. ಡವ್ ಮಾಡ್ತಿದ್ದೆ, ಕಲರ್ ಪ್ರಯಾಸ ತಲೆಗೆ ಇವತ್ತು.
ಗಡ್ಡ ಎಲ್ಲ ಬೆಳಗಾಗ ತಲೆ ಕೂದಲು ಮಾತ್ರ ಕರ್ಗಾವೆ. ಹ್ಮ್ ಅದೆಲ್ಲ ತೆಗಿಬಿಡಪ್ಪ. ನಿಮ್ಮ ಮಗಳಿಗೊಂದು ಲೆಹಂಗ ತಗೊಂಡಿದ್ದೀನಿ ಇವತ್ತು. ತಂದಿದ್ದೀನಿ ಅಂದ್ರೆ ಅವರೇ ಹೊಡ್ಯಕಂತೆ. ಲೇ ಮರಿ ಬರಲೇ ನಿಂಗೇನು ಮಾನ ಮರ್ಯಾದಿಲ್ವಾ? ಅಲ್ಲ ಕಣಮ್ಮ, ಅವಳಿಗೆ ಬಟ್ಟೆ ತಗೊಂಡ್ರೆ ಹಿಂಗೆ ಬೈತಿ ನೀನು. ಹಾಂ ನಿಜವಾಲು ಒಟ್ನಾಗೆ ಹೇಳಿ ತಂದ್ಬಿಡ್ಬೇಕು ಅಷ್ಟೇ. ನಿಮ್ಮ ಮಗಳು ಫುಲ್ ಖುಷಿಯಾಗಬೇಕು. ಅಡುಗೆ ಎಲ್ಲ ಆಗದೆ. ಪಾಪ ಬಂದ್ರು ಒಂದಿಷ್ಟು ಅನಗಿನ ಮಾಡ್ತಿದ್ದಿದ್ರೆ ಏನು ಮಾಡಲ್ಲ. ಬಂದ್ಮೇಲೆ ಫೋನ್ ಮಾಡು ಅಂತ ಹೇಳ್ತೀನಿ. ಏನು ಕಳ್ಸಕೋದೆ? ನಾನು ಅದೇ ಹೇಳಿ ಬೆಳಗ್ಗೆ ಕಳ್ಸು ಅಂತ. ಎಲ್ಲ ನೀನ್ ಕಳ್ಸ್ಬಿಟ್ಟಿದ್ದೀವಿ ಹೋಗತ್ತ. ಏನೋ ಅಂತವೆ ಹುಡುಗರು. ಅಮ್ಮ ಮೇಘ ನೀನ್ ಬಂದ್ಬಿಡಮ್ಮ ನೀನ್ ನಮ್ಮ ಮನೆಗೆ. ಅಪ್ಪ ಅಯ್ಯ ನಿಮ್ಮ ಮಾಮಗಿನ ಚೆನ್ನಾಗಿ ನೋಡ್ಕತಿ ಬಾ. ನೀನ್ ಏನ್ ನಾನು ಅದ್ರಸ್ಕೊಳ ನನ್ನ. ಹಾ ನಿಮ್ಮ ಮಾಮಗಿನ ಚೆನ್ನಾಗಿ ನೋಡ್ಕತೀನಿ ಬಾ. ನೀನ್ ಅದಕ್ಕೆ ನಿನ್ ಈಗ ಇಲ್ದ್ರ ಒಂದ್ ಹೆಣ್ಣು ನೋಡಿ ಮದುವೆ ಮಾಡ್ಬಿಡ್ರಿ ಜಲ್ದಿ. ಹೆಣ್ಣು ರೆಡಿ ಅವ, ಎರಡು ರೆಡಿ ಅವ. ಎಳ್ಳು ಮಾಡ್ಕೊಂಡ್ಬಿಡೋನು ಇಬ್ರು ಒಂದ್ ಬದುಕು ಮಾಡ್ಲಿ. ಆತರ ಅಂತ ಹಂಗಿಬ್ರು ಆತರ ಅಂತ. ಹೌದಾ? ಏನಿಲ್ಲ ಹಂಗಾರಿ. ಈಗ ಒಪ್ಪಿಸ್ಕೊಂಬಂದ್ಬಿಡೋಗ ನಾವ್ ಮಾಡೋದ್ ನಮ್ದು ಇರ್ಲಿ. ಹುಡ್ಗಿರ್ನ ನೀನೇ ಮಾಡಿಕ್ಬೇಕತ್ತದ ಅವ್ರ ಮುಂದ್ಕಿ. ಏನ್ ಕಲಿತಾರೆ? ಈ ಕಲಿದಿಂದ ಆಮೇಲೆ ಕಲಿತಾರೆ ಅನ್ನೋದು ಯಾವ ಗ್ಯಾರಂಟಿ? ಯಾಕೆ ಎದ್ದೇನ್ ಮಾಡ್ಬೇಕು? ನಮ್ಗೆ ಅತಾರಿಂದ ಬದುಕು ಮಾಡಿ ಸಾಕಾಗದೆ. ನಾ ಮಲಿಕಂತೀನಿ ನಾನು. ದನ ಮೇಯಿಸ್ಬೇಕು, ದನಿಗೆ ಹುಲ್ ತರ್ಬೇಕು, ತಿರುಗಿ ನಿಮ್ಗೆ ಮಾಡಿ ಉಣ್ಣಕ್ಕೆ ಇಕ್ಬೇಕು. ಏನ್ ಎದ್ ಕೂತ್ಕೋ. ಏನ್ ಸರ್ಪ್ರೈಸ್ ಕೊಡ್ತೀನಿ ನೀನು? ನೀನೇನ್ ಕೊಡ್ಬೇಡ ಹೋಗ್ ನಂಗೆ. ಏನ್ ಬೆಳಕಳ? ನಂಗೆ ಆಗಲ್ಲ ಹೋಗಪ್ಪ, ತಲೆ ನೋಯ್ತದೆ. ಅವ್ರು ಇನ್ನೇನಪ್ಪ ಮಾಡೋಣ, ನಮಗ್ ಸಾಕಾಗದೆ ಮಾಡ್ತದೆ. ಶೇರ್ ಮಾಡ್ಕೊಂಡಿದ್ದೀರಾ ಅಡುಗೆ ಮನೆ ಕೆಲಸನ? ನಾನು ಆಚೆ ಕಡೆ ಕಸ ಬಳ್ದು ದನ ಕಟ್ಟೋದು, ಅವ್ರು ಅಡುಗೆ ಮಾಡೋದು. ಪಾತ್ರೆ ಉಜ್ಜೋದಲ್ಲ? ಪಾತ್ರೆ ಉಜ್ಜೋದೆಲ್ಲ ನಾನು ಉಜ್ಕೊಡ್ತೀನಿ. ಅಡುಗೆ ಒಂದು ಮಾಡೋದು? ಅಡುಗೆ ಅವ್ರು ಮಾಡೋದು. ಏನೇ ಮಾಡೋದು ಇವತ್ತು ಅಡುಗೆಗೆ? ಮಾಡವ್ರೆ. ಇಟ್ಟು ತಾಸ್ಬಿಡಪ್ಪ. ನಿಂಗೆ ನಂಗೆ ಬೇಡ ಊಟ, ನಾನು ತಿನ್ಕೊಂಬಂದು. ನಾಳೆ ಸಾಯಂಕಾಲ ತನಕ ತಿನ್ನಂಗಿಲ್ಲ ನಿಜವಾಗ್ಲೂ. ಬಜ್ಜಿ ರೊಟ್ಟಿ. ಅದೇ ಹೇಳಿ ನಿಮಗೆ. ಈಗ ಕೇಳಿದಪ್ಪ ತಿನ್ಕೊಂಬತ್ತಿ. ಈಗ ಕೇಳವ? ನೀನು ಕೇಳಿವ? ನಾನು ಕೇಳಿದೀನಿ ಬದುಕು ಮಾಡೋದು. ಯಜಮಾನ ಕೈ ಮಾಡ್ಕೊಂಡು ತಿನ್ನೋಗು. ಅಲ್ಲಿ ನೀರು ಕುಡಿ ಹೋಗು. ಅದೇ ಗೊತ್ತು ಕಂತಿ. ನಂಗೆ ಏನೋ ಬೇಡ ತಿನ್ನಪ್ಪ. ಅವ ಹಾಕೊಡೋದು ಎನ್ಬಲ್ಲ, ಹಾಕೊಟ್ಟು ತಿನ್ಸ್ಲಾ ಅನ್ಬೇಕು. ಯಾವ ತಿನ್ಸ್ಲಾ ಅನ್ಬೇಕು? ತಿನ್ಸೋಣಮ್ಮ. ನೀನೇನು ತಿನ್ಸ್ಬೇಡಪ್ಪ, ನಾನು ತಿಂತೀನಿ ಬೇಕಾರೆ. ನನಗೂ ಕೈ ಕಲ್ಲವೇ ತಿನ್ನಿಸ್ತೀನಿ. ಒಳಗಂದೆ ಗರ್ಗಬಿಡ್ತಾರೆ ಅಂತ ನಾನು ತೋರಿಸ್ಬಾರ್ದು ನಂಗೆ. ಯಾಕೆ ತೋರಿಸ್ಬಾರ್ದ? ಏನು ಅರ್ಥ ಹೇಳೋದು ಹೆಂಗೆ ಅಂತ? ಹೆಂಗೆ ತೋರಿಸ್ಬಾರ್ದು ಅಂತ ಹೇಳಮ್ಮ. ಅದು ಆಮೇಲೆ ಹೇಳ್ತೀನಿ ಸುಮ್ಮನೆ. ನೀನು ನಾನು ನೋಡಿ 24 ಗಂಟೆ ಮೇಲೆ ಆಗಿತ್ತು ಅನಿಸ್ತೀವ ನಿಂಗೆ? ಯಾಕೆ ಅನಿಸ್ತದೆ? ನೆನ್ನೆ ಬೆಳಗ್ಗೆ ನೋಡಿ. ನಿನಗೆ ಜ್ಞಾನ ಇಲ್ವಾ? ಹೋಗಿದ್ದೀನಲ್ಲ, ಅಪ್ಪಂಗೆ ಫೋನ್ ಮಾಡ್ಬೇಕು. ಎಷ್ಟು ಸಲ ಫೋನ್ ಮಾಡಿದ್ರೆ ಅಣ್ಣ ಕೈ ತಿನ್ನು ಸುಮ್ಮನೆ ನೋಡಿ. ನಿನ್ನೆ ಬಿಟ್ಟು ತಿಂತಿರೋದ? ಯಾಕೆ ಹಂಗಾಡ್ಕೊಂತೀವಿ? ತಿನ್ನಪ್ಪ.
ಅಲ್ಲಡಲ್ಲೇ ಏಯ್ ಅಯ್ಯ ಅಮ್ಮ ಈ ತರ ಪುಣ್ಯ ಮಾಡಿದ್ದೀನಿ ತಿನ್ಸ್ಕೊಂಡು ನೀನು ಗೈದ ತಾಯಬೇಡ ಏಯ್ ಒಂದೇ ಒಂಚೂರು ವಾಸನೆ ನೋಡ್ಸಮ್ಮ ಪ್ರೀತಿಯಿಂದ ತಿನ್ಸಿದ್ದ ತಿನ್ಬೇಕು ಹೆಂಡತಿ ಗೈಸ ತಲೆ ಮಾಂಸ ತಿಂತ ನಮ್ಮ ಅಪ್ಪ ಅದನ್ನ ಏಯ್ ತಿಂದಮ್ಮ ತಲೆ ಬರ್ತಿನ ಪುಣ್ಯ ಮಾಡಿರ್ಬೇಕಲ್ಲಿ ಅಪ್ಪ ಗೈಸ ಅದನ್ನ ಮೊನ್ನೆ ಇದ್ ಮಾಡ್ಬಿಟ್ಟು ಕೊಟ್ಟಿದ್ರು ತಲೆ ಕಾಲ ಎಲ್ಲ ನಮ್ಮ ದೇವಸ್ಥಾನಕ್ಕೆ ಹೋದಾಗ ಅದನ್ನ ಫ್ರೀಸ್ ಮಾಡಿ ಇಟ್ಬಿಟ್ಟು ಇವಾಗ ಮಾಡ್ಕೊಂಡು ತಿಂತಾವ್ರಿ ಬೆಳಗ್ಗೆ ಮಾಡಿದ ಅಪ್ಪ ನನಗೇನು ಬೇಡಪ್ಪ ನಾನು ಅವೇನು ತಿನ್ನೋದಿಲ್ಲ ಅವೆಲ್ಲ ತಿನ್ನೋದಿಲ್ಲ ನಾನು ಒಂದೊಂದು ತಿನ್ನಮ್ಮ ನಾನು ಬೇಡ ಏನ್ ತಿಂತೀನಿ ಇವಾಗ ಏನು ಊಟ ಉಣ್ತೀನಿ ನೀನೇನು ಊಟ ಉಣ್ತೀಯ ಓಹೋ ನಿಮ್ಮ ವಯಸ್ಸಿದೆ 100 ವರ್ಷ ಆಯ್ಸ್ಕೊಳ್ಳೋ ನಿಮ್ಮ ಮಗಳಿಗೆ ಅಣ್ಣ ಫುಲ್ ಟೆನ್ಷನ್ ಆಗ್ಬಿಡ್ದೆ ಐತಿಲ್ಲ ಇಲ್ಲ ಕಣ ಗ್ಯಾರಂಟಿ ನಮ್ಮ ಫೋನ್ ಜೊತೆಲ್ಲ ಪದೇ ಮಾಡ್ತಾನೆ ಇದೆ ಬಿಟ್ಟು ಇನ್ನ ಬುದ್ಧಿ ಇಲ್ಲ ಅನ್ನ ಎತ್ತಿಲ್ಲ ಎಲ್ಲ ಏನಣ್ಣ ಕತೆ ಒಂದು ಕಳಿಸ್ಬಾರ್ದಿತ್ತು ನೀನು ಬೇದಿಕ್ ತಿಂದೋಳ ಅಣ್ಣಗೆ ಅಲ್ಲ ಯಾವಪ್ಪ ನೀವು ಬಂದಿಲ್ಲ ಏನು ಫೋನು ಎತ್ತಲ್ಲ ಏನಿಲ್ಲ ನೋಡಪ್ಪ ಏನು ಬಾಳ್ತಂದೆ ನಾವ್ ಮಾಡಿದ್ರು ಎತ್ತಿಲ್ಲ ಎತ್ತುತ್ತಿಲ್ಲ ಹೌದಾ ನನ್ನ ಮಗಳು ಬುದ್ಧಿ ಇಲ್ಲ ನೀನು ಅಲ್ಲೇ ಇಸ್ಕೋಬೇಕಾಗಿ ತಾನೇ ನೀನು ಹಿಡ್ದಾಡ್ ಬಿಟ್ಟಿದ್ರೆ ಇವನು ಅಡ್ಡಿ ಆಚಾರ ಇಲ್ಲ ನನ್ನ ಮಗ ಆಗೋಗವ್ ನೀನು ನೀನ್ ಬೈಲಾರ್ದಲೆ ಹಾ ಏನ್ ಮಾಡಿದ್ರು ಕೂಡ ಓದ್ತೀನಿ ಅಂತ ನಂಗೆ ಇವಾಗ ಫೋನ್ ಮಾಡಿದ್ರ ನೀವು ಬರ್ಲಿ ಇರು ಫೋನ್ ಮಾಡೋದು ನಮ್ದು ಎತ್ತತಿಲ್ಲ ಅಪ್ಪ ಬರ್ತಾರ ಇರುವತ್ತು ನಾನು ಆಲೆ ಸಾಯಂಕಾಲದಿಂದ ತಾಂಡವ್ರು ನನ್ನ ಅಡ್ಡಿ ಅನ್ನೋ ಏನು ಇಲ್ಲ ನನ್ನ ಮಗನ್ಗೆ ಬರ್ಲಿ ಇವತ್ತು ಅಂತ ಕೂತವ್ರಿ ಬರ್ರಿ ಇವತ್ತು ಇಷ್ಟ 7 ಗಂಟೆಗೆ 8 ನಿಮಿಷ ಏನು ಎರಡು ಬರ್ಬೇಕಾ ಬರೋಕೆ ಫೋನ್ ಮಾಡಿದ್ರೆ ಎತ್ತಲೇ ಇಲ್ಲ ಫೋನ್ ಮಾಡ್ತಾವ್ರೆ ವಿಡಿಯೋ ರೆಕಾರ್ಡ್ ಬೇಕಾದ್ರೆ ಫೋನ್ ಇದು ಬರಲ್ಲ ನಮ್ಮ ಕೂಡ ನೀವು ಸೀರಿಯಸ್ ಆಗಿ ಮಾಡು ಏನಣ್ಣ ನೀನು ಫೋನ್ ಹೇಳ್ತಿದ್ದೀನಿ ಅವ್ನು ಏನೋ ಮಗ ಅವನು ಕತ್ಲಾಗಿ ಯಾಕಪ್ಪ ಯಾರಿಗೆ ಅಂತ ಹೇಳೋಣಪ್ಪ ಕಾರ್ಡ್ ಕಂಪ್ಲೀಟ್ಲಿ उसने आपकी कॉल को होल्ड पर रखा है कृपया लाइन पर बने रहें ಎತ್ತಿಲ್ವಾ ಮಗಂಗೇನು ದಿಗ್ಲು ಭಯ ಇಲ್ಲ ನೋಡಪ್ಪ ಬಸ್ಸು ಬಂದ್ಬಿಡ್ತು ಆಲೆ ಬಸ್ಸು ಬಂತು ಬಸ್ಸು ಬಂದದ ಎಲ್ಲ ಬಂದದ ನೋಡಪ್ಪ ಏನೋ ದಿಗ್ಲು ಭಯ ಅದ ಅವನಿಗೆ ಅವ್ರು ನಮ್ಗಿನ್ನ ಇರುವ ನಾವು ಅಜ್ಜಿ ಭಯ ಈಗ ಕೇಳ್ಕೊಂಡು ಹೋದ್ರು ಬಂದಪ್ಪ ಮುಂಜಾ ಅಂತ ಇವ್ರೆಲ್ಲ ಇಲ್ಲ ಅಂದ್ರು ಇವರು ನೋಡೋಣ ಇನ್ನೊಂದು ನೋಡೋಣ ಎಷ್ಟೊತ್ತಾಗ್ತದ ಬಂದ್ಮೇಲೆ ಫೋನ್ ಮಾಡ್ತೀನಿ ನಾನೇ ಮಾಡ್ತೀನಿ ತಗೋ ಬತ್ತ ತಗೋ ನೀನು ಇದಕ್ಕೆ ಯಾಕೆ ಮಾಡಿ ಕೆಲ್ಸ್ಕತ್ತೀಯ ನೀನು ಕಳಿಸ್ಬಾರ್ದಾಗಿತ್ತು ಕಟ್ಟಾಯ್ತಲ್ಲಿ ಗೈಸ್ 7 ಗಂಟೆಗೆ ಮನೆ ಬಿಟ್ಟು 8:30 ಮನೆಗೆ ಇದ್ದೆ ನೋಡ್ತೀವಿ ನನಗೆ ಮಾಡ್ತಾಳೆ ಬಣ್ಣ ಫುಲ್ ಅವನಿಗೆ ಆಗ್ಬಿಟ್ಟು ಇದೆಯಾ ನೀನು ಏನ್ ಡೋ ಮಾಡ್ಕೊತೀವಿ ನೋಡಿ ನೀನು ಅಲ್ಲೇ ಈಗ ನಾನು ಬೈತದಲ್ಲ ಈಗ ಬಂದೆ ಅಂತ ಹೇಳೋಣ ಬರೀಲ್ಲ ನಾನು ಹಿಂಗೆ ಹೇಳು ಬೇಜಾರಾಗ್ತದ ಕೆಲಸ ಮಾಡಿದ ಶೇರು ನಾಳೆ ಕೆಲಸ ಮಾಡ್ತೀನಿ ಅದ ನಾನು ಏನು ಮಾಡ್ತೀನಿ ಅಲ್ಲಿ ಉಗ್ದಿರತ್ತ ಉಗ್ದದಿ ಏನು ಉಗ್ದಿರ ಎಲ್ಲ ಉಗ್ದವ್ರಿ ನನಗೆಲ್ಲ ಗೊತ್ತಾಯ್ತು ಈಗ ಏನು ಮಾಡ್ಬೇಕಂತ ಹೇಳು ನಾಳಿಂದ ನನ್ನ ಕೆಲಸ ಎಷ್ಟು ಅಂತ ಹೇಳು ಏನೇನು ಕೆಲಸ ನನ್ನ ಕೆಲಸ ಎಷ್ಟು ಅಂತ ಹೇಳು ನಿನ್ನ ಕೆಲಸ ಹೇಳು ದನ ಕಟ್ಟು ಹಾಲು ಕರಿ ದನಿಗೆ ಮೈ ತೊಳಿ ಹುಲ್ ಕುಯ್ಕಂಬ ದನಿಗೆ ಹಾಕು ದನ ಇಟ್ಕೊಂಡು ಹೋಗು ಬರ್ತಾವ್ ನೋಡೋಗ ಬೇಲಿ ಮುಳ್ಳು ಅವು ಇವು ಎಲ್ಲ ಅಲ್ಲಿ ಏನಾಗ ನೋಡೋ ಬರ್ತಾವ ಅಡುಗೆ
ಇಷ್ಟೆಲ್ಲ ಮಾಡ್ರೆ ಅಡಿಗೆ ಇದೆಲ್ಲ ನಿಂದ ರುಚಿ ಮಾಡಿತಿ ನಮ್ ಟೇಸ್ಟ್ ಬೇಕು ಮಾಡಿಕ್ ತಿರ್ಕೇಳು ನಿನ್ಗೆ ಏನ್ ಬೇಕು ಅವ್ರದ್ದು ಕೆಲಸ ಮುದ್ದೀಗ ಅವ್ರದ್ದು ಅವ್ರದ್ದು ಏನೋ ಮಾಡ್ತಾರೆ ಅವ್ರಿಗೆ ನೀನು ಒಂದೊಳ್ಳು ದನನ 4 ಹೊರೆ ಉಳ್ತಂದ್ರೆ ಗೊಕ್ ನಿಂತ್ಕೊಂಡು ನಿಂತ್ಕೊತವಿ ಎಲ್ಲ ತಾಂಬ ಮಾಡು ನಾನು ಅಡುಗೆ ಮಾಡ್ತೀನಿ ಬಟ್ಟೆ ಒಗಿತೀನಿ ನಾನು ನಿಮ್ಮ ಸೊಂಟ ದನ ಇಟ್ಕೊಂಡ್ಬರ್ತೀನಿ ಬಟ್ಟೆ ವಾಷಿಂಗ್ ಮಿಷಿನ್ ಕೊಡ್ತೀನಿ ಹಂಗೆ ನಾನು ಹುಟ್ಟಿ ಇದ್ದಾಗ್ಲಿಂದ ಅಂತಲೇ ಇದೆಯಪ್ಪ ಬ್ಯಾಡ ಕಟ್ಟಿ ಬಾಳ್ ನಿಂದು ಬೇಕಾ ಮಾಡಬೇಡ ನನಗೇನು ಬೇಡ ಹೋಗಪ್ಪ ನಂಗೆ ಯಾವ ವಾಷಿಂಗ್ ಮಿಷಿನ್ ಬೇಡ ನಾನು ಕೈಯೇ ವಾಷಿಂಗ್ ಮಿಷಿನ್ ಆಗತ್ತೆ ನನಗೆ ಗೊತ್ತೀನಿ ಯಜಮಾನನ ತಡಿಕೋ ಹೋಗವಿ ಯಜಮಾನಂಗೆ ಇವತ್ತಿಗೆ ನೋಡಮ್ಮ ನಿನ್ನೂ ಅಪ್ಪನ ಕಂಪೇರ್ ಮಾಡ್ಕೊಂಡ್ರೆ ಅಪ್ಪಂಗೆ ಅಕ್ಕ ಕಂಡ ಕಾಣ್ತೀನಿ ನೀನು ಅದರಲ್ಲಿ ಇವಾಗ ತಿಂಗಳು ಡೈ ಹಾಕೊಂಡು ಗಡ್ಡ ಒಂಚೂರು ಬೆಳಗಾಗಲಿ ಚೆನ್ನಾಗಿ ನಗ್ಸಿ ಬಿಡುವ ಹೇಳು ನೋಡಪ್ಪ ಇವಾಗ ಗೈಸ್ ನೋಡ್ರಿ ಗೈಸ್ ನಾವು ಅಪ್ಪ ಅಮ್ಮ ಕಂಪೇರ್ ಮಾಡ್ಕೊಂಡ್ರೆ ಕೂತ್ಕೊಳ್ಳಿ ನೀರು ಕುಡಿತೀನಿ ಇಲ್ಲ ಮರೆ ನಾನು ಕೊಡ್ತೀನಿ ಬಾ ನೀರು ಕುಡಿಯೋಕೆ ನನ್ನ ಕೇಳಿ ನೀರು ತಂಬರೋ ನೀ ಕೂತ್ಕೊ ಮಕ್ಕಳಿಗೆ ಯಾರು ಬತ್ತಿ ಅಲ್ಲಿ ತೊಡೆ ಮೇಲೆ ಕೂದವ್ರ ಏನಕ್ಕೆ ನೀನ್ ಪಾಡಿಗೆ ನೀ ಕೂತ್ಕೊ ಕುಡಿ ಹೇಳುವಾಗ ಇಬ್ಬರು ಕಂಪೇರ್ ಮಾಡ್ರಿ ಗೈಸ್ ಯಾರು ನೋಡ್ರಿ ಯಾರು ಇನ್ನ ಹೆಂಗೆ ಎನರ್ಜೆಟಿಕ್ ಕಾಣ್ತಾರೆ ಅಂತ ಹೆಂಗೆಂಗು ಅಲ್ಲ ಹೆಂಗು ಹೆಂಗಂದ್ರೆ ಇನ್ನ ಯುವತಿ ತರ ಯಾರು ಇಬ್ರು ಚೆನ್ನಾಗಿ ಇಬ್ರಲ್ಲಿ ಯಾರು ನಾನೇ ಚೆನ್ನಾಗಿರೋದು ಚೆನ್ನಾಗಿರೋದಲ್ಲ ಇನ್ನ ಏಜ್ ಆಗಿದ್ದ ತರ ಕಾಣೋದು ನೋಡಿ ನನಗೆ 24 ವರ್ಷ ನಮ್ಮ ಅಪ್ಪ ಇನ್ನ ಒಂದು 28-30 ವರ್ಷ ತರ ಕಾಣ್ತದೆ ಗಡ್ಡ ಬಿಟ್ರೆ ಇನ್ನ ಇರೋ ಕಣ್ಣ ಕಾಣ್ತದೆ ಅಲ್ಲ ಕಣಮ್ಮ ಅಲ್ಲ ಅಪ್ಪ ಇರೋ ಲುಕ್ ನೋಡೋ ನೀನು ನಾನು ಹೇಳ್ತಿದ್ದಕ್ಕೆ ಬಿಡಕ್ ಕೊಡ್ತದಕ್ಕೆ ಅಪ್ಪ ಇನ್ನ ಸ್ಟೈಲ್ ಜಾಸ್ತಿ ಮಾಡ್ತದೆ ನೀನ್ ಮಾಡತ್ತಾರ ಇವತ್ತಿಂದ ಇಷ್ಟೆಲ್ಲ ಮುಗೀತು ನನ್ನ ಕೆಲಸ ಹೇಳಿದ್ನ ಇನ್ನೇನೇನು ಅಂತ ಹೇಳಮ್ಮ ಈಗ ಇನ್ನೇನು ಅವಾಗಲೇ ಹೇಳ್ದಲ್ಲ ಮಾಡು ಅದೇನ ಇದೇ ಜುಮ್ಮಾಗದೆ ಎಲ್ಲ ಜಿಮ್ ಬೇಡ ಅಂತ ಹೇಳವ್ರೆ ಅದೇನ ಇಷ್ಟೆಲ್ಲ ಕೆಲಸ ಮಾಡಿದ್ರು ಎಲ್ಲ ಗೊತ್ತಾಯ್ತು ಹೋಗು ಇಷ್ಟೆಲ್ಲ ಕೆಲಸ ಮಾಡಿದ್ರು ಹೋಗೋದು ಜಿಮ್ಗೆ ಕಳ್ಸ್ಕೊಡ್ತೀವಿ ಅಷ್ಟಕ್ಕೆ ಈಗ ಕಂಬಿಡ್ತೀವಿ ಒಂದು ಆರ್ಕೆ ನಾನ್ ಮಾಡೋ ಸೋಕಣೆ ನಾ ಮಾಡೋದು ಯಾರು ಮಾಡಲ್ಲ ಅದೇ ಸೋಕಣೆ ಎಲ್ಲಾರು ಮಾಡ್ಬಿಟ್ರು ಇನ್ನ ಅಷ್ಟಪ್ಪ ಹಾಳಾತಾರೆ ನಿನ್ಗೆ ಅಷ್ಟು ಸೋಕಣೆ ಮಾಡ್ತೀವಿ ನಾವು ಅಪ್ಪನ ಜೇಸ್ ಗೈಸ್ನಾಗ ನೋಡ್ರಿ ಅಪ್ಪ ಏನು ಯಾವ ಪಡೆದಪ್ಪ ಅದೇ ಮನುಷ್ಯ ಮೀಡಿಯಂ ಆಗಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ ಇವ ಜಿಮ್ಗೆ ನನ್ನ ಮೇಲೆ ರೇಗಾಡ್ತಿದ್ದೆ ಈಗ ಸೊಲಿಸಂಗ್ ಮಾತಾಡ್ತಿ ನೀನು ಮುಳಗ ಕಣಪ್ಪ ನನ್ನ ಮೇಲೆ ರೇಕತಿ ಅಷ್ಟೇ ಹೇಗೆ ಮರಾಕಂದಿದ್ದು ಏನು ಮಗನ್ ಗಡ್ಡಿ ಅಲ್ಲತ್ತಾರ ಅದ ದಿಗ್ರ ಭಯ ಕಳ್ಸಿದ್ದಿ ಏನು ಅಂತ ನನ್ನ ಮೇಲೆ ರೇಕತಿ ಇವಾಗ ರಾಕು ನನ್ನ ಮೇಲೆ ರಾಕೊಂಡ್ಬಿಟ್ರೆ ನಾನೇ ಮಾಡ್ಬಿಡ್ಲಿ ನಾನು ನಿನಗೆ ತಾನೇ ನನ್ನ ನಾನು ಕೂತ್ಕೊಳಕ್ಕಾಗಲ್ಲ ಹಂಗೆ ಅಮ್ಮ ಇದೆಲ್ಲದಕ್ಕೂ ಒಂದು ತಕ್ಕ ಶಾಸ್ತಿ 3 ಕೆಲಸನ 3 ಡಿವೈಡ್ ಆಗಬೇಕು ನನ್ನ ಕೆಲಸ ನೀನ್ ಮಾಡಂಗಿಲ್ಲ ನಿನ್ ಕೆಲಸ ನಾನು ಮಾಡಂಗಿಲ್ಲ ಅಷ್ಟು ಡಿವೈಡ್ ಆಯ್ತು ಅಂತಂದ್ರೆ ಯಾರು ಕೈ ಹಾಕಂಗಿಲ್ಲ ಅಲ್ಲಿ ಬಿದ್ರೆ ಅಲ್ಲೇ ಬಿದ್ದಿರ್ತದೆ ಮಾಡಿಲ್ಲ ಅಂತಂದ್ರೆ ಯಾಕೆ ಮಾಡಿಲ್ಲ ಅಂತ ಕೊಳಪಟ್ಟು ಇಟ್ಕೊಂಡು ಕೇಳ್ಬೇಕು ಹೇಗೆ ನಾನ್ ಮಾಡ್ತೀನಿ ಕಡೆ ನನ್ನ ಕೆಲಸ ಎಷ್ಟೊಂದು ಹೇಳಿ ಬೆಳಗಿಂದ ನಾಳೆ ಬೆಳಗಿಂದ ಎಷ್ಟು ನೋಡ್ತೀನಿ ನಾನು ಬೆಳಿಗ್ಗೆ ಅಷ್ಟು ತನಿಗೂ ಮೈ ತೊಳೆಯೋದು ಆಮೇಲೆ ನೋಡ್ತೀನಿ ಮಾಡ್ತಿಲ್ಲ ಅಷ್ಟು ಮೈ ತೊಳೆದ್ರೆ ಸಾಕ ಸಗಣಿ ಹಾಕ್ಬಿಟ್ಟು ನೀವು ಹಾಲು ಕರಿತೀರಾ ಹಸಿ ಮೈ ತೊಳೆದ ಅಂಜನ ಬೆಳಗ್ಗೆ ಬೆಳಗ್ಗೆ ವಿಡಿಯೋ ಮಾಡೋಗೋಸ್ಕರ ಹಸಿ ಮೈ ತೊಳಿತೀನಿ ಎಲ್ಲ ಹುಲ್ ಕೊಯ್ದಿಕ್ಕೆ ತಮ್ಮ ಹಾಕ್ತೀನಿ ಮಂತಾಗೆ ಇಲ್ಲ ಅಂದ್ರೆ ಬಿಸಾಕ್ ಬಿಟ್ಟಾಕ ಅಷ್ಟೇ ಹೋಗು ಎಲ್ಲ ಮಾರಕ್ ಹೋಗು ಆಶ್ರಮ ಬಿಡು ತಗೊಂಡೋಗಿ ಬಿಟ್ರೆ ಚುಪ್ ಬಿಡ್ಕೊಂಡು ಹೋಗ್ಬೇಕಾಗ್ತದೆ ಅಷ್ಟೊಂದು ತಿಂದ್ಬಿಟ್ಟ ಗೊತ್ತಾ ಚುಪ್ ತಿಂದ್ಬಿಡ್ತಾವೆ ಚುಪ್ಪ ಏನ್ ಬಿಡ್ತಾವಲ್ಲಿ ಕೆಲಸ ನಿನ್ನೆ ಮಾತಾಡಿದ ವಿಚಾರ ಗೊತ್ತಾಯ್ತಾ ನಾಗೇಶ್ ನಮ್ಮ ಮನೆಗೆ ಇಬ್ಬರು ಕರ್ಕೊಂಬಂದು ಇಕ್ಕಣದ ಅಡಿಗೆ ಕೆಲಸಕ್ಕೆ ನಿನಗೆ ಓಕೆನಾ ಹೋಗಮ್ಮ ನಾನು ಹೋಗಲ್ಲ ದೂರ ಆಗ್ತದೆ ಮಮಾನ ಹೋಗಲ್ಲ ದೂರ ಆಗ್ತದೆ ಇವಾಗ ಅವ್ರು ನಿನ್ ನೋಡಿ ಎದ್ರಕಂತವ್ರೆ ನಿನ್ ಭಾಷೆನೇ ಅರ್ಥ ಆಗಲ್ಲ ಬಜಾರಿ ಅವ್ರ ಅಮ್ಮ ಅಂತ ನಿಜವಾಗ್ಲು ಅವ್ರ ಮಾತು ಅರ್ಥ ಆಗೋತದ ಅಲ್ಲಡು ಮಮ್ಮ ಉಲ್ಲಡು ಮಮ್ಮ ಅಂತಾರೆ ದವಾಖಾನೆ ಅಂದ್ರೆ ಏನು ಏನಪ್ಪ ನೆನೆ ಅವ್ರ ಹಂಗಂದಾರ ದವಾಖಾನೆ ಅಂದ್ರೆ ಹಂಗಂದ್ರೆ ಏನಪ್ಪ ಆಸ್ಪತ್ರೆ ಓ ನಂಗೆ ಜನ ಎಲ್ಲ ಹೊಂದ್ಕೊಂಡವ್ರಪ್ಪ ನಾನು ಹೋಗಲ್ಲಪ್ಪ ಅಂತ ಗಂಡುವ ನೀನ್ ಹೇಳು ಒಂದು ಸಂತಿ ಬರಮ್ಮ ನಾನು ನಾನು ಅದೇ ಈಗ ಹೇಳಿವ ಚೆನ್ನಾಗಿ ನೋಡ್ಕೊತೀನಿ ಶಾಲೆ ಅಂದ್ರೆ ಶಾಲೆ ಸ್ಕೂಲು
ಕಾಲೇಜ್ ಅಂದ್ರೇನು? ಕಾಲೇಜು ಅಂದರೆ ಸ್ಕೂಲು. ಏನಂತಾರೆ? ಪಾಪ ಅವಕ್ಕೆ ಮನೆ ಬದುಕು ಸಾಕಾಗ್ತದೆ. ಇದ್ದಾಳೆ ಕತೆ. ನಾಳೆಗೆ ನನ್ನ ಕೆಲಸ ಎಷ್ಟು? ಹೇಳಿದ್ನಲ್ಲ ಹೋಗಷ್ಟು ಮಾಡೋ. ಇಷ್ಟೇನಾ? ಅಷ್ಟಕ್ಕೆ ದನಿಗೆ ಮೈ ತೊಳೆದು ಬಿಟ್ರಪ್ಪ ನೀನು. ಊಟಕ್ಕೂ ಸಾರ್ಥಕಾಗ್ತದೆ ಇವು. ಅಯ್ಯೋ, ನನ್ನ ಇಷ್ಟೊಂದು ಅಜೀಬ್ ಮಾಡಾಕ್ಬಿಡಲ್ಲಮ್ಮ ನೀನು. ಅಷ್ಟೊಂದು ನನ್ನ ಜನ ನೋಡ್ರೆ ಹಂಗೆ ನನ್ನ ಮಗನ ಕೆಲಸನೇ ಮಾಡಲ್ಲ ಇವನು, ಬರೀ ಉಟ್ಕೊಂಡು ಮನೆಗೆ ಅವನು ಅನ್ಕೊಂತಾರೆ. ಅಷ್ಟೇನ ಮಾಡ್ತಾರೆ ನಾನು. ಅಷ್ಟೇನ ಮಾಡ್ತಾರೆ ನಾನು. ತಗೋ ನೀನೇ ಬಿಚ್ಚಿ ಮಡಿಕಾಯಿ ನೀನೇನೆ ನಿಂಗೆ ಕೊಡ್ಸಿರೋದು ಚೈನ ಕಿತ್ತು 3 ತುಕ್ರ ಆಗದೆ ತಗೋ ಅಂತ ಹೇಳಿವಾ ಕೊಡಿ. ಅದ ಇನ್ನೊಂದು 5,000 ಇದ್ರೆ ಕೊಡ್ಸ್ತೀನಿ ನಡಿ. ಬೆಳಿಗ್ಗೆ ಹಸಿ ಮೈತೊಳ್ಳೆ 2,000 ಕೊಡ್ತೇನು ಎಲ್ಲಕ್ಕೂ? ಅದಕ್ಕೆ ಉರ್ದಾರ ಕೊಡಿಸ್ಬಿಡ್ತೀನಿ. ಹೌದಾ? ಆಯ್ತು ತೊಳಿತೀನಿ ಹಂಗಾರೆ. ನನ್ನ ಏನಾಗಲಿ ನಾನು ಕೊಡಿಸ್ತೀನಿ. ಏನು ಮಾಡೋರಿಗೆ ದಿವಸ ಬೆಳಗ್ಗೆ ಹಸಿ ಮೈ ತೊಳೆದ್ರೆ ಅಷ್ಟೇ. ಅಷ್ಟು ಕೆಲಸ ಅಷ್ಟೇ, ಬೇರೆ ಇನ್ನೇನಿಲ್ಲ. ದನ ಮೇಸ್ಕೊಂಬಂದು ಹೋಗಿ ದಾನ ಮೇಸ ಕಾಲೇಜ್ ಹೋಗೋದು ಬೇಡವಾ? ಎಷ್ಟು ದಿವಸ ಒಂದ್ಸಲ ಮೈ ತೊಳ್ಬೇಕು? 2 ದಿವಸಕ್ಕೆ ಒಂದ್ಸಲಿನಾ? ಡೈಲಿ ಡೈಲಿ ತೊಳ್ಬಿಡ್ತಾರೆ. ನೀರು ನೀವು ತರಬಿಡ್ತಾನ ಅಲ್ಲಿ. 600 ರೂಪಾಯಿ ಕೊಟ್ಟು ಪೈಪ್ ಕೊಡಿಸಿರೋ ದಿವಸ ಬಿಡೋದು ನಾನು ಮೊನ್ನೆ ನಮ್ಮ ಮನೆ ಮತ್ತೆ ದೇವ್ರ ಕೆಲಸಕ್ಕೆ ಲಾರಿ ಕಳಿಸೋಣ ಕಳಿಸ್ತಾ ಮನೆ ಪಕ್ಕ ಊರು ಬೋರ್ ಪೈಪ್ ಹೊಡಕ್ಕೆ ಹೋಗೋನೆ. ಆ ವಾಟರ್ ಮ್ಯಾನ್ ಬಂದು ನಮ್ಮ ಕೈಲಿ ಹಾಕ್ಸೋದು, ನಮಗೆ ಹಾಕ್ಬಿಟ್ಟು ಸಾಕ್ಸ್ಕೊಡೋದು. ಒಂದೇನು ಪೈಪ್ ಕೊಟ್ಟಿದ್ದೆ 600 ರೂಪಾಯಿ ಕೊಟ್ಟು. ನಿಮ್ಮ ಮಗಳು ಯಾಕೆ ಬಾ ಕೂತಿದೀವಿ. ಊಟ ಮಾಡ್ಬೇಕಣಪ್ಪ, ಇನ್ನ ಇಲ್ಲ. ಅಡುಗೆ ತಲೆ ಸಾರು, ಮುದ್ದೆ, ಅನ್ನ ಸಾರು ಇತ್ತಲ್ಲ ಮಾಡಿದ್ರು. ನೀನೇನ್ ಮಾಡ್ತಿದ್ದಿ? ಏನಪ್ಪ? ನಾಯಿಗ ಇಲ್ಲೇ ಅದೇ ಅಮ್ಮ ಬಾಯಿ ಮುಚ್ಕೊಂಡ. ಅಣ್ಣಂಗೆ ಹೇಳ್ಬೇಡ ಇನ್ನ ಬಂದಿಲ್ಲ ಅನ್ನು ಅಂತ. ನಾನು ಹಂಗೆ ಅಂದೆ, ಅಣ್ಣಂಗೆ ತೆಳ್ಳಗ್ ಬೇದೋಗಿರ್ತದ ಕಳ್ಳಂಬರಿ. ನೀನ್ ಯಾವಾಗ ಬೋಂಡ ಬೊಜ್ಜಿಂದ ಗೈಸ್, ಟೈಮ್ 10:15 ಆಯಿತು. ನನ್ನ ಒಂದಷ್ಟು ಕಾಲೇಜ್ ಕೆಲಸ ಮುಗಿಸ್ಕೊಂಡು ಇವಳಾಗ ನಿರ್ಗೆ ಏನು ಮಾಡೋಣ. ವಾಪಸ್ ಮನೆ ಬಂದಿದ್ದಾಯಿತು. ನಾಗೇಶ್ ಅಣ್ಣ ಮನೆಯಿಂದ ಊಟ ಮಾಡೋಕ್ಕೆ ಹೊಟ್ಟೆ ಹಸು ಇಲ್ಲ, ಅಲ್ದಿನ ಮನೆ ಜಾಸ್ತಿ ಆಯಿತು. ಇವಾಗ ಇಲ್ಲಿ ಏನಾದರೂ ಹಾಲು ಕಾಯಿ ಸಿಕ್ಕ ನಾವು ಅಂತ ಒಂದು ಬಾಟ್ಲ ಅದನ್ನು ಕುಡಿದ್ಬಿಟ್ಟು ಮನೆ ಕಣ ಇವಾಗ ಅಷ್ಟೇ ಗೈಸ್. ನಾಳೆ ಇದ್ದು ನಮ್ಮ ಕೆಲಸ ಒಳ್ಳೆಯ ನೋಡಬೇಕು. ಯಾಕಪ್ಪ ಇನ್ನು ಮನೆಗೆ 4 ಗಂಟೆ ಬೇಕಾ? ನಮ್ಮ ಕೈಲಾದಷ್ಟು ನಾವು ಮಾಡಿ ಕೆಲಸ ಮಾಡಿ ಸಪೋರ್ಟ್ ಮಾಡಿ ಕೆಲಸ ಕಮ್ಮಿ ಮಾಡ್ಸೋಣ. ಎಲ್ಲರಿಗೂ 3 ದಿನಕ್ಕೆ ಡಿವೈಡ್ ಮಾಡಿ ಮುಂದೆ ನೋಡ್ಕೊಂತ ಇರ್ತೀರಾ. ಇಷ್ಟೊತ್ತ ಹೆಂಗೆ ಮಲಗಿಲ್ಲ? ಹೆಂಗೆ ಮಲಗಿಲ್ಲ? ಸ್ವಲ್ಪ ಹೆಂಗೆ ಮಾಡಿಲ್ಲ, ಶೆಕೆ ಆಚೆ ಕೂತಿದ್ದೆ. ವಸಂತಮ್ಮ, ಅಪ್ಪ ಯಾಕೆ ಮನೆ ಕಂಡಿಲ್ಲ? ಫ್ಯಾನ್ ಹಾಕ್ಲಾ? ಬೇಡವಾ? ಯಾಕೆ ಸುಳ್ಳೆ ಅಂದಿ? ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಾರಿಗೆ ಯಾಕೆ ಕಣ್ಣಿಂದ ತಾಯಿ ಬರ್ಲಿ ಅಂತ ಹೇಳ್ತಾ ಇದ್ದೀನಿ. ಕುಣಿಚಲಪ್ಪ ನೀನು. ಇನ್ನೊಂದ್ಸತಿ ತೋರ್ಸ್ಕೊಂಬಾಗ ಆಮೇಲೆ ಮಾಡ್ಸೋಣ. ಇನ್ನೊಂದು ವಾರ ಬಿಟ್ಕೊಂಡು. ಹೌದಾ? ಇನ್ನೊಂದ್ಸತಿ ತೋರ್ಸೋದೇನಾಗಿದೆ ನೋಡಿ. ಆಪ್ರೇಷನ್ ಮಾಡಿಸ್ಬೇಕು. ನಮ್ಮ ಅಮ್ಮಗೆ ಹೇಳೋರು ಆಪ್ರೇಷನ್ ಮಾಡಿಸ್ಲೇಬೇಕು ಅಂತ. ಬಟ್ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಎಷ್ಟು ಬೇಕಂತೆ. ಅದೆಲ್ಲ ಆಚೆ ಹೋಗಿರೋಂಥ ಬಿಸಿಲಿಗೆಲ್ಲ. ನನ್ನ ತಂಗಿ ಬರ್ತಾಳೆ ಇನ್ನೂ ಸ್ವಲ್ಪ ದಿವಸ, ಅವಾಗ ಮಾಡ್ಸೋಣ ಅಂತ ಅಷ್ಟೇ. ಈ ವ್ಲಾಗ್ನ ಇಲ್ಲಿ ಏನು ಮಾಡೋಣ, ಏನಾದರೂ ಡಿಫ್ರೆಂಟಾಗಿ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಆಗ್ತಾಯಿಲ್ಲ ನನ್ನ ಕೈಲಿ ಎಲ್ಲ ಮ್ಯಾನೇಜ್ ಮಾಡೋಕ್ಕೆ. ವೀಡಿಯೋ ಕಾಲೇಜ್ ಎಂಡಾಗ್ತಾ ಬಂತು. ಕಾಲೇಜಿಂದ ಸರಿಯಾಗಿ ಕೊಡ್ತಾರೆ ಪ್ರೆಷರು. ಅದು ಬಿಟ್ಟರೆ ಬೇರೆ ಕೆಲಸ ನೋಡ್ತಾ ಇದ್ದೀವಿ. ಒಂದು ಅಲ್ಲಿ ಏನೋ ಮಾಡೋಕೆ ಒಂದು ಲಾಸ್ ಮಾಡ್ಕೊಂಡು ಕೈ ಸುಟ್ಕೊಂಡಿದ್ದೀನಿ. ಬೇರೆ ಏನಾದರೂ ಮಾಡಿ ಬೆಳಿಬೇಕು. ಬೆಳೆಯೋಣ. ನಿಮ್ಮ ಸಪೋರ್ಟಿಂಗ್ ಇರಲಿ ಕೊನೆವರೆಗೂ. ನಿಮ್ಮ ಸಪೋರ್ಟ್ ಇದ್ರೆ ಏನಾದರೂ ಮಾಡ್ತೀನಿ ಅಷ್ಟೇ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡೋ ನೋಡ್ತಾ ಇದ್ದೀರಾ, ಯಾವತ್ತೂ ಕೇಳಿಲ್ಲ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.